UPSC ಎಕ್ಸಾಮ್ ಬರೆಯೋರು ಈಸಿಯಾಗಿ ಎಕ್ಸಾಮ್ಸ್ನ ಹೆಂಗೆ ಕ್ರ್ಯಾಕ್ ಮಾಡಬೇಕು ಅನ್ನೋ ಒಂದಷ್ಟು ಟಿಪ್ಸನ್ನು ಕೊಡ್ಬೋದಾ ಸರ್? ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ನೋಡಿದಂಗೆ ಒಂದು ಸಾಂಗಲ್ಲಿ ಸ್ಕೂಲ್ ಸ್ಟೂಡೆಂಟಿಂದ ಡೈರೆಕ್ಟಾಗಿ IAS ಆಗೋ ಥರ ಅದೆಲ್ಲ ಆಗಲ್ಲ. ಲೈಫಲ್ಲಿ ಯಾವುದಾದ್ರು ದೊಡ್ಡ ವಿಷಯ ನೀವು ಸಾಧನೆ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಶಾರ್ಟ್ ಕಟ್ಟಲ್ಲಿ ಸಕ್ಸಸ್ ಆಗೋದೆಲ್ಲ ಕೂಡ ಅಷ್ಟು ಸುಲಭ ಅಲ್ಲ, ಮತ್ತು ಅದು ತುಂಬ ದಿವಸಕ್ಕೆ ನಡೆಯಲ್ಲ. ನನ್ನ ಅನುಭವದಲ್ಲಿ ಕೂಡ ನನಗೂ ಕಷ್ಟ ಆಗಿದೆ, ಸೋಲಾಗಿದೆ, ಅವಮಾನ ಆಗಿದೆ, ಹೆದರಿಕೆ ಆಗಿದೆ, ಸೆಲ್ಫ್ ಡೌಟ್ ಆಗಿದೆ, ಸೋತಿದ್ದೀನಿ, ಹತ್ತಿದ್ದೀನಿ, ಎಲ್ಲ ರೀತಿಯಲ್ಲಿ ನಾನು ಕೂಡ ಅನುಭವಿಸಿದ್ದೀನಿ. ಕೊನೆಗೆ ನಿಮ್ಮ ಮೈಂಡ್ ಸೆಟ್ ಪಾಸಿಟಿವ್ ಆಗಿದ್ದರೆ ಕೊನೆಗೆ ನಿಮಗೆ ಸಕ್ಸಸ್ ಸಿಗುತ್ತದೆ. IAS ಎಕ್ಸಾಮ್ಗೆ ತಯಾರಿ ಮಾಡುವಾಗ ನೀವು ಒಂದು ದಿವಸದಲ್ಲಿ, ಒಂದು ತಿಂಗಳಲ್ಲಿ ತಯಾರಿ ಮಾಡೋ ಪರೀಕ್ಷೆ ಅಲ್ಲ ಅದು. ಮಿನಿಮಮ್ ಒಂದು 8 ರಿಂದ 12 ಅವರ್ಸು ನೀವು ಓದಬೇಕಾಗುತ್ತೆ. ಸರ್, ಈಗ ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ, ಸೊ ಇದರಲ್ಲಿ ಯಾವುದು ಕಷ್ಟ ಆಗುತ್ತೆ ಆ್ಯಂಡ್ ಒಂದು ಬುಕ್ ಇದನ್ನು ಓದಬೇಕು ಅಂತಂದರೆ ಯಾವುದನ್ನು ರೆಫರ್ ಮಾಡ್ತಾರೆ? ಇಂಟರ್ವ್ಯೂ ಅಂದರೆ ಅದು ಏನಿಲ್ಲ, ಸಿಂಪಲ್ ಆಗಿ ನಿಮ್ಮ ಒಂದು ಎಲ್ಡರ್ ಸೀನಿಯರ್ಸ್ ಇದ್ದಾರೆ, ಸೀನಿಯರ್ಸ್ ಹತ್ರ ಹೋಗಿ ಪ್ರೀತಿಯಿಂದ, ಸಂತೋಷದಿಂದ, ಖುಷಿಯಾಗಿ ಮಾನವ ಸಂಬಂಧಗಳನ್ನು ಬೆಳೆಸೋ ಥರ ಮಾತಾಡ್ಕೊಂಡು ಬಂದರೆ ಸಾಕು. ನಿಮ್ಮ ಆಟಿಟ್ಯೂಡ್ ಹೆಂಗಿದೆ, ನೀವು ಒಬ್ಬ ಕ್ಯಾರೆಕ್ಟರ್ ಹೆಂಗಿದೆ ನಿಮಗೆ, ಮತ್ತು ನೀವು ಆನೆಸ್ಟ್ ಆಗಿದ್ದೀರಾ, ನೀವು ಯಾವ ಥರ ಬೇರೆಯವ್ರ ಜೊತೆಗೆ ಸಂಬಂಧ ಬೆಳೆಸ್ತೀರಿ, ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಹೆಂಗಿದೆ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೆಂಗಿದೆ, ನಿಮ್ಮ ಬ್ಯಾಲೆನ್ಸ್ ಆಫ್ ಮೈಂಡ್ ಹೆಂಗಿದೆ, ಪಬ್ಲಿಕ್ ಸರ್ವಿಸಲ್ಲಿದ್ದರೆ ನಿಮ್ಮ ಎಮೋಷ್ನಲ್ ಬ್ಯಾಲೆನ್ಸ್ ಆಗಿದ್ದೀರಾ, ನೀವು ಒಂದು ಹುದ್ದೆ ಕೊಟ್ಟರೆ ಅದನ್ನು ಜವಾಬ್ದಾರಿಯಿಂದ ನಿರ್ವಹಿಸ್ತೀರಾ, ಮತ್ತು ನಿಮ್ಮ ಡೆಸಿಷನ್ ಮೇಕಿಂಗ್ ಸ್ಕಿಲ್ಸ್ ಚೆನ್ನಾಗಿದೆಯಾ, ಅಂದರೆ ಯಾವ ಥರ ಡೆಸಿಷನ್ ತೊಗೊಳ್ತೀರಿ, ಒಂದು ಸಿಚುವೇಶನ್ ಕೊಟ್ಟು ಆ ಡೆಸಿಷನ್ ತೊಗೊಳ್ತೀರಾ, ಹೇಗೆ ತೊಗೊಳ್ತೀರಿ, ಸಾರ್ವಜನಿಕ ಪರವಾಗಿ ಹೆಂಗೆ ಡೆಸಿಷನ್ ತೊಗೊಳ್ತೀರಿ, ಅದೆಲ್ಲ ಟೆಸ್ಟ್ ಮಾಡ್ತಾರೆ, ಕ್ವಶನ್ ಇರುತ್ತೆ. ಎಲ್ಲರಿಗೂ ಕಣ್ಣಿಗೆ ಕಾಣುವಂಥದ್ದು IAS ಆಫೀಸ್. ಹೌದು. ಬಟ್ ಅದು ಬಿಟ್ಟು IPS ಆಗ್ಬೋದು, ಇಂಡಿಯನ್ ಫಾರಿನ್ ಸರ್ವಿಸ್ ಆಗ್ಬೋದು. ಟೋಟಲ್ ಪ್ರತಿ ವರ್ಷಕ್ಕೆ ಒಂದು 1000 ಪೋಸ್ಟ್ಗಳು ನಮಗೆ ವೇಕೆನ್ಸಿ ಬರ್ತವೆ. ಅದರಲ್ಲಿ IAS ಆಫೀಸರ್ಸ್ಗಳು ಕೇವಲ ಒಂದು 120-130 ಪೋಸ್ಟ್ಗಳು ಖಾಲಿ ಇದೆ. ಸರ್, ನಿಮ್ಮ ಟೈಮ್ ಟೇಬಲ್ ಹೆಂಗಿತ್ತು ಸರ್? ಯಾಕಂತಂದರೆ ಈಗ IAS ಆಫೀಸರ್ ಅಥವಾ ನಾವು ಏನಾದರೂ ಸಾಧಿಸಬೇಕು ಅಂತಂದರೆ ಒಂದಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅಥವಾ ಮೊಬೈಲ್ ಆಗಿರ್ಬೋದು, ವಾಟ್ ಎವರ್. ನೀವು ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರ IAS ಗೆಲುವು? ಒಳ್ಳೆಯದಾಯ್ತು. ನಮ್ಮ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ಆವಾಗ TV ಇತ್ತು. ಸೊ TV ನೋಡಿಲ್ಲ, TV ನೋಡಲ್ಲ. ಆಮೇಲೆ ಬೆಳಗ್ಗೆ ನನಗೆ ಬೇಗ ಎದ್ದು ಅಭ್ಯಾಸ ಇರಲಿಲ್ಲ. ನಾನು ಯಾವಾಗಲೂ ರಾತ್ರಿ ತುಂಬ ಹೊತ್ತು ಬೇಕಾಗಿದ್ದು ನಾನು ಓದ್ತಾ ಇದ್ದೆ. ಆದರೆ ಅದು ಒಳ್ಳೆ ಅಭ್ಯಾಸ ಇಲ್ಲ ಅಂತ ಗೊತ್ತಾಯಿತು. ಯಾಕಂದರೆ ನಿಮಗೆ ಏರ್ಲಿ ಮಾರ್ನಿಂಗ್ ಓದುವಾಗ ಜಾಸ್ತಿ ಗ್ರಹಿಕೆ ನಿಮ್ಗೆ ಅವಕಾಶ ಸಿಗುತ್ತದೆ. ಸೊ ಮಾರ್ನಿಂಗ್ ಓದಿದ್ರೆ ಹಾಗಾಗಿ ನಾನು ನನ್ನ ಅಭ್ಯಾಸವನ್ನೇ ಚೇಂಜ್ ಮಾಡಿಕೊಂಡೆ. ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎಲ್ಲೋ ಥರ ಅಭ್ಯಾಸ ಮಾಡಿಕೊಂಡೆ. ಸೊ ಮಾರ್ನಿಂಗ್ ಅರೌಂಡ್ 5 o'clock ನೀವು ಎದ್ದಿದ್ರೆ ನಿಮಗೆ ಮಿನಿಮಮ್ 5 to 9 o'clock ವರೆಗೆ 4 hours ನಿಮ್ಗೆ ಕಂಟಿನ್ಯೂಸ್ ಸ್ಟ್ರೆಚ್ ಸಿಗುತ್ತದೆ. ಸೊ ಯಾವುದೇ ಡಿಸ್ಟರ್ಬೆನ್ಸು ಕಡಿಮೆ ಇರ್ತದೆ. ಡೇ ಟೈಮ್ ಆದರೆ ಜಾಸ್ತಿ ಡಿಸ್ಟರ್ಬೆನ್ಸ್ ಬರ್ತದೆ. ಸೊ 5 o'clock ಎದ್ದು ನಮ್ಮದು ರೆಗ್ಯುಲರ್ ವರ್ಕ್ ಮುಗಿಸ್ಕೊಂಡು ಅರೌಂಡ್ 4 hours ನಾನು ಓದೋಕ್ಕೆ ಅವಕಾಶ ಸಿಗುತ್ತೆ. 9 o'clock ಮೇಲೆ ತಿರ್ಗಾ ನಾನು ನಮ್ಮದು ರೆಗ್ಯುಲರ್ ಏನೋ ಕಾಲೇಜ್ ಹೋಗೋದಾದ್ರೆ ಕಾಲೇಜಿಗೆ ಹೋಗ್ತಾ ಇದ್ದೆ. ಯಾಕಂದರೆ ನಾನು ಕಾಲೇಜಿಂದನೇ ಶುರು ಮಾಡಿದ್ದೀನಿ. ಸೊ ಅಲ್ಲಿಂದನೇ ಶುರು ಮಾಡಿದ್ದು. ಸೊ 9 o'clock ಇಂದ ತಿರ್ಗಾ 5 o'clock ವರೆಗೆ ಕಾಲೇಜಿಗೆ ಹೋಗ್ತಾ ಇದ್ದೆ. ಮಧ್ಯದಲ್ಲಿ 1 hour ಲಂಚ್ ಬ್ರೇಕ್ ಸಿಕ್ಕಿತ್ತು. ಆವಾಗ ಹೋಗಿ ನಮ್ಮ ಲೈಬ್ರರಿನಲ್ಲಿ ಎಕನಾಮಿಕ್ ಟೈಮ್ಸು, ಹಿಂದೂ ನ್ಯೂಸ್ ಪೇಪರ್ ಎಲ್ಲ ಓದ್ಕೊಂಡು ಆದ ಟೈಮನ್ನು ಕೂಡ ಯೂಸ್ ಮಾಡಿಕೊಂಡೆ. ತಿರ್ಗಾ 6 ಗಂಟೆಗೆ ಬಂದ ಮೇಲೆ ತಿರ್ಗಾ ಶುರು ಮಾಡೋದು. 6 ಗಂಟೆ ತಿರ್ಗಾ 10 ಗಂಟೆವರೆಗೆ ಓದೋದು. ಆ 4 hours ಈ 4 hours 8 hours ಡೈಲಿ ಓದ್ತಾ ಇದ್ದೆ ಕಾಲೇಜಲ್ಲಿ. ಸೊ ತಿರ್ಗಾ ಈ 8 hours ಡೈಲಿ ನೀವು ಓದಿದರೆ ಮಿನಿಮಮ್ ಸಾಕಾಗುತ್ತೆ. ಇಷ್ಟು ನೀವು ಓದ್ತಾ ಬಂದರೆ ಸಿಲೆಬಸ್ ಕವರ್ ಮಾಡ್ಬೋದಾಗಿದೆ. ಮತ್ತು ಕಾಲೇಜಲ್ಲಿ ಇದ್ದಾಗಲೇ ನೀವು ಓದಬೇಕಾಗುತ್ತೆ. ಕಾಲೇಜಲ್ಲಿ ರೆಗ್ಯುಲರ್ ಸಬ್ಜೆಕ್ಟಿಗೆ ನೀವು ಟೈಮ್ ತೊಗೊಂಡು ಇದಕ್ಕೂ ಒಂದು ಟೈಮ್ ಕೊಟ್ಟರೆ ನಿಮಗೆ ಈಸಿಯಾಗಿ ಆಗುತ್ತೆ. ಕಾಲೇಜ್ ಮುಗಿದ ತಕ್ಷಣ ನೀವು ಎಕ್ಸಾಮ್ ಬರೆದ್ರೆ ಅವಾಗ ಈಸಿಯಾಗಿ ಸಕ್ಸಸ್ ಆಗ್ಬೋದು. ನಾನು ಕಾಲೇಜ್ ಮುಗಿದ ತಕ್ಷಣ ಫಸ್ಟ್ ಅಟೆಂಪ್ಟ್ ಕೊಟ್ಟೆ, ಇಂಟರ್ವ್ಯೂ ಹೋಗಿದ್ದೆ ಆ್ಯಕ್ಚುಲಿ. ಅದಾದಮೇಲೆ ನನಗೆ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಹಣಕಾಸಿನ ತೊಂದರೆ ಆಯಿತು, ಮತ್ತು ಸ್ಟೇ ಮಾಡೋಕ್ಕೆ ಜಾಗ ಇಲ್ಲ, ಬೇರೆ ಬೇರೆ ಕಾರಣಗಳಿಂದ ಭಾಳಷ್ಟು ಡಿಸ್ಟರ್ಬೆನ್ಸ್ ಆಯಿತು. ಅದಕ್ಕೆ ಸ್ವಲ್ಪ ತಡವಾಗಿದೆ. ಬಟ್ ನೀವು ಪ್ರಾಪರಾಗಿ ಪ್ಲಾನ್ ಮಾಡಿದರೆ ಕಾಲೇಜ್ ಮುಗಿದ ತಕ್ಷಣ IAS ಆಗ್ಬೋದು. ಓಕೆ ಸರ್, ಈಗ ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ, ಸೊ ಇದರಲ್ಲಿ ಯಾವುದು ಕಷ್ಟ ಆಗುತ್ತೆ ಆ್ಯಂಡ್ ಒಂದು ಬುಕ್ ಇದನ್ನು ಓದಬೇಕು ಅಂತಂದರೆ ಯಾವುದನ್ನು ರೆಫರ್ ಮಾಡ್ತಾರೆ? ಈಗ ರಿಸೋರ್ಸ್ ಆಗಿರ್ಬೋದು, ಬುಕ್ ಆಗಿರ್ಬೋದು. ಇಲ್ಲ, IAS ಎಕ್ಸಾಮ್ಗೆ ಪ್ರಿಪೇರ್ ಮಾಡೋದಾದರೆ ಮೊದಲನೇದಾಗಿ ನಾವು NCERT ಬುಕ್ಸ್ಗಳನ್ನು ಓದಬೇಕಾಗುತ್ತೆ. 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿಕಲ್ ಸೈನ್ಸ್, ಆಮೇಲೆ ಬೇರೆ ಸೋಷಿಯಲ್ ಸೈನ್ಸ್ ಇದೆಲ್ಲ ಕೂಡ ನಾವು ಓದಬೇಕಾಗುತ್ತೆ.
ಅದು ಫಸ್ಟ್ ಬೇಸಿಕ್ಕು. ಅದಾದಮೇಲೆ ಬೇರೆ ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಏನೇನೋ ಮೆಟೀರಿಯಲ್ ಮಾಡಿದ್ದಾರೆ, ಅದನ್ನ ಮಾಡಬೇಕಾ ಬೇಡಬೇಕಂತ ಅವ್ರವ್ರ ಯೋಚನೆಗೆ ಬಿಟ್ಟಿತ್ತು. ಬಟ್ ನೀವು ಕೋಚಿಂಗ್ ಹೋಗಿದ್ದೀರಾ ಸರ್? ನಾನು ಕೋಚಿಂಗ್ ನೇರವಾಗಿ ಹೋಗಿಲ್ಲ, ಬಟ್ ಎಕ್ಸಾಮ್ ಮಾಕ್ ಟೆಸ್ಟ್ ಬರೆದಿದ್ದೀನಿ, ಮಾಕ್ ಟೆಸ್ಟ್ಗೆ ಪ್ರಿಪೇರ್ ಮಾಡಿದ್ದೀನಿ. ಸೊ ಹಾಗಾಗಿ ನಮಗೆ ಗೊತ್ತಾಗುತ್ತೆ ನಾವು ಯಾವ ಥರ ಎಕ್ಸಾಮ್ ಓದಿದ್ದೇವೆ, ಅದು ಸರಿ ಹೋಗುತ್ತಾ, ಟೈಮ್ ಒಳಗಡೆ ಎಕ್ಸಾಮ್ ಬರೆಯೋಕ್ಕಾಗುತ್ತಾ ಅಂತ ಮಾಕ್ ಟೆಸ್ಟ್ ಬರ್ತೀನಿ. ಬಟ್ ನೇರವಾಗಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋಗಿಲ್ಲ. ಆದರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋಗಬೇಕಾ ಬೇಡ ಅಂತ ಜನರೇ ತೀರ್ಮಾನ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಸಾಮಾನ್ಯವಾಗಿ ಫೌಂಡೇಶನ್ ಅಂತ ನೀವು ಮಾಡಲೇಬೇಕು. ಅದು NCERT ಬುಕ್ಸ್ ಫೌಂಡೇಶನ್ ಆಗುತ್ತೆ. ಓಕೆ. ಮತ್ತು ಹಿಂದೂ ಅಂತ ನ್ಯೂಸ್ ಪೇಪರ್ಸ್ಗಳು ಓದಬೇಕಾಗುತ್ತೆ. ಡೈಲಿ ಓದಿ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಓದಿ ನೀವು ಇನ್ಫಾರ್ಮೇಷನ್ ತೊಗೊಳ್ಬೇಕು, ಅದು ಭಾಳ ಇಂಪಾರ್ಟೆಂಟು. ಮತ್ತು ಮ್ಯಾಗಝೀನ್ಸ್ ಯಾವುದಾದ್ರು ಒಂದು ಓದಬೇಕು, ಫ್ರಂಟ್ ಲೈನೋ ಅಥವಾ ವೀಕೋ ಯಾವುದೋ ಒಂದು ಮ್ಯಾಗಝೀನ್ಸು ಏನು ನಡೀತದೆ ಅದನ್ನ ಬಗ್ಗೆ ತಿಳ್ಕೊಳ್ಳೋಕೆ. ಆಮೇಲೆ ಡೈಲಿ ಅಪ್ಡೇಟ್ಸು ಇರಬೇಕಲ್ವಾ? ಡೈಲಿ ಅಪ್ಡೇಟ್ಸ್ ನೀವು ಈಗ ಇಂಟರ್ನೆಟ್ಟಲ್ಲಿ ಜನ ತುಂಬ ಹೋಗ್ತಾರೆ, ಬಟ್ ಇಂಟರ್ನೆಟ್ಟಲ್ಲಿ ಹೋಗಿದ್ರೆ ತುಂಬ ನ್ಯೂಸ್ ಡೈವರ್ಟ್ ಆಗ್ತಾ ಹೋಗ್ತದೆ. ಕೊನೆಗೆ ನೀವು ಏನು ಓದಿದ್ದೀರ ನಿಮಗೆ ಐಡಿಯಾನೇ ಇರಲ್ಲ. ಹಾಗಾಗಿ ಬೆಸ್ಟು ಟೆಕ್ಸ್ಟ್ ಬುಕ್ಸೇ. ಓಕೆ. ಇಂಟರ್ನೆಟ್ಟಲ್ಲಿ ಕೆಲವೊಂದು ವ್ಯಾಲ್ಯೂ ಅಡಿಷನ್ಸ್ಗೆ ಹೆಚ್ಚುವರಿ ಇನ್ಫಾರ್ಮೇಷನ್ ತೊಗೊಳ್ಬೋದು, ಬಟ್ ಇಂಟರ್ನೆಟ್ಟನ್ನೇ ಸಂಪೂರ್ಣವಾಗಿ ನಂಬ್ಕೊಂಡಿದ್ರೆ ಯು ಗೆಟ್ ಮೋರ್ ಇನ್ಫಾರ್ಮೇಷನ್, ಯು ಗೆಟ್ ಕನ್ಫ್ಯೂಸ್ಡ್. ಸೊ ಈಗ ನಾವು ಎಕ್ಸಾಮ್ಸ್ ಬರಿತೀವಿ ಅಂತಂದರೆ ತುಂಬ ಜನರಿಗೆ ಈಗ ಇಂಟರ್ವ್ಯೂ ಅಂತ ಬಂದಾಗ ಏನು ಕೇಳ್ತಾರಪ್ಪ, ಸೊ ನಾವೀಗ ಡ್ರೆಸ್ ನಮ್ದು ಯಾವ ರೀತಿಯಾಗಿರಬೇಕು, ನಾವು ಅವ್ರನ್ನ ಹೆಂಗೆ ಮಾತಾಡ್ತೀವಿ ಅದು ಇಂಪಾರ್ಟೆಂಟು, ಯಾವ ರೀತಿ ಪ್ರಿಪೇರ್ ಆಗಿರ್ಬೇಕು ಸರ್ ನಾವು ಇಂಟರ್ವ್ಯೂಗೆ ನಾವು ಸೆಲೆಕ್ಟ್ ಆದ್ವಿ ಅಂತಂದರೆ? ಇಂಟರ್ವ್ಯೂ ಅಂದರೆ ಅದು ಏನಿಲ್ಲ, ಸಿಂಪಲ್ ಆಗಿ ನಿಮ್ಮ ಒಂದು ಎಲ್ಡರ್ ಸೀನಿಯರ್ಸ್ ಇದ್ದಾರೆ, ಸೀನಿಯರ್ಸ್ ಹತ್ರ ಹೋಗಿ ಪ್ರೀತಿಯಿಂದ ಸಂತೋಷದಿಂದ ಖುಷಿಯಾಗಿ ಮಾನವ ಸಂಬಂಧಗಳನ್ನು ಬೆಳೆಸೋ ಥರ ಮಾತಾಡ್ಕೊಂಡು ಬಂದರೆ ಸಾಕು. ಓಕೆ. ಇಂಟರ್ವ್ಯೂ ಅಂದರೆ ನಿಮ್ಮ ಇನ್ನು ನಾಲೆಜಿಗೆ ಟೆಸ್ಟ್ ಮಾಡೋದಕ್ಕೆ ಆಲ್ರೆಡಿ ಎಕ್ಸಾಮ್ ಆಗಿದೆ. ಓಕೆ. ನಾಲೆಜಿಗೆ ಟೆಸ್ಟ್ ಮಾಡೋಕ್ಕೆ ಪ್ರಿಲಿಮ್ಸ್ ಆಗಿದೆ, ನಿಮ್ಮ ಅನಾಲಿಟಿಕಲ್ ಸ್ಕಿಲ್ಸನ್ನು ಟೆಸ್ಟ್ ಮಾಡೋಕ್ಕೆ ಮೇನ್ಸ್ ಎಕ್ಸಾಮಿನೇಷನ್ ಆಗಿದೆ. ಆದರೆ ಅಲ್ಲಿ ಇಂಟರ್ವ್ಯೂನಲ್ಲಿ ಹೋಗಿದ್ರೆ ನಿಮ್ಮ ಆಟಿಟ್ಯೂಡ್ ಹೆಂಗಿದೆ, ನೀವು ಒಬ್ಬ ಕ್ಯಾರೆಕ್ಟರ್ ಹೆಂಗಿದೆ ನಿಮ್ಮದು, ಮತ್ತು ನೀವು ಹಾನೆಸ್ಟ್ ಆಗಿದ್ದೀರಾ, ನೀವು ಯಾವ ಥರ ಬೇರೆಯವ್ರ ಜೊತೆಗೆ ಸಂಬಂಧ ಬೆಳೆಸ್ತೀರಿ, ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಹೆಂಗಿದೆ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೆಂಗಿದೆ, ನಿಮ್ಮ ಬ್ಯಾಲೆನ್ಸ್ ಆಫ್ ಮೈಂಡ್ ಹೆಂಗಿದೆ, ಪಬ್ಲಿಕ್ ಸರ್ವಿಸಲ್ಲಿದ್ದರೆ ನಿಮ್ಮ ಎಮೋಷ್ನಲ್ ಬ್ಯಾಲೆನ್ಸ್ ಆಗಿದ್ದೀರಾ, ನೀವು ಒಂದು ಹುದ್ದೆ ಕೊಟ್ಟರೆ ಅದನ್ನು ಜವಾಬ್ದಾರಿಯಿಂದ ನಿರ್ವಹಿಸ್ತೀರಾ, ಮತ್ತು ನಿಮ್ಮ ಡೆಸಿಷನ್ ಮೇಕಿಂಗ್ ಸ್ಕಿಲ್ಸ್ ಚೆನ್ನಾಗಿದೆಯಾ, ಅಂದರೆ ಯಾವ ಥರ ಡೆಸಿಷನ್ ತೊಗೊಳ್ತೀರಿ, ಒಂದು ಸಿಚುವೇಶನ್ ಕೊಟ್ಟು ಆ ಡೆಸಿಷನ್ ತೊಗೊಳ್ತೀರಾ, ಹೇಗೆ ತೊಗೊಳ್ತೀರಿ, ಸಾರ್ವಜನಿಕ ಪರವಾಗಿ ಹೆಂಗೆ ಡೆಸಿಷನ್ ತೊಗೊಳ್ತೀರಿ, ಅದೆಲ್ಲ ಟೆಸ್ಟ್ ಮಾಡ್ತಾರೆ, ಕ್ವಶ್ಚನ್ ಇರ್ತದೆ. ನೀವು ಪ್ರಿಲಿಮ್ಸ್ ಪಾಸ್ ಮಾಡಿ ಮೇನ್ಸ್ ಪಾಸ್ ಮಾಡೋ ಹೊತ್ತಿಗೆ ನಿಮಗೆ ಇದೆಲ್ಲ ಸ್ಕಿಲ್ಸ್ಗಳು ಆಟೋಮೆಟಿಕ್ಕಾಗಿ ಬಂದಿರ್ತದೆ. ಯಾಕಂದರೆ ಓದ್ತಾ ಏನಾಗುತ್ತೆ, ಬೇರೆಯವ್ರು ನೋಡಿ ನಾವು ಕಲಿತಾ ಇರ್ತೀವಿ, ಮತ್ತು ನಾವು ಮೆಚ್ಯೂರ್ ಆಗ್ತೀವಿ. ಹೇಗೆ ಕಾಯಿ ಕಣ್ಣಾಗುತ್ತೆ ಅದೇ ಥರ ಈ ಸಿವಿಲ್ ಸರ್ವಿಸ್ ಪ್ರಾಸೆಸ್ ಶುರು ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆ ಪರ್ಸ್ಪೆಕ್ಟಿವ್ ಬಂದುಬಿಡ್ತದೆ. ಮತ್ತು ನಿಮ್ಮ ಚಿಕ್ಕ ವಯಸ್ಸಿಂದ ಯಾರು ಈಗ ಡಿಸಿಪ್ಲಿನ್ಡ್ ಆಗಿದ್ದಾರೆ, ಬೇರೆಯವ್ರ ಜೊತೆಗೆ ಒಳ್ಳೆಯ ಸಂವಾದನ ಮಾಡ್ತಾರೆ, ಒಳ್ಳೆಯ ಕಮ್ಯುನಿಕೇಷನ್ಸ್ ಕೊಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರು ಆಟೋಮೆಟಿಕ್ಲಿ ಇಂಟರ್ವ್ಯೂನಲ್ಲಿ ಹೋಗಿ ನಾಟಕ ಮಾಡಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ಅವ್ರಿಗೆ ನ್ಯಾಚುರಲ್ ಆಗಿ ಬರುತ್ತೆ. ಈಗ ಹೆಂಗೆ ನೀವು ಆಂಕರ್ ಆಗಿ ಹೆಂಗೆ ಬೆಳೆದಿದ್ದೀರಾ ಅದೇ ಥರ ನೀವು ಒಬ್ಬ ಇಂಟರ್ವ್ಯೂನಲ್ಲಿ ಹೋಗಿದ್ರೆ ಅದೇ ಥರನೇ ನೀವು ಒಬ್ಬ ಸಂವಾದನ ಅಷ್ಟೇ, ಆ ಸಂವಾದನದಲ್ಲಿ ನಿಮ್ಮ ಬೇಸಿಕ್ ಕ್ವಾಲಿಟೀಸ್ ಎಕ್ಸ್ಪ್ರೆಸ್ ಆಗುತ್ತೆ. ಯಾವುದೂ ನಾವು ಡ್ರಾಮಾ ಮಾಡ್ಕೊಂಡು ಬರೋಕ್ಕಾಗಲ್ಲ, ಅದು ನೋಡಿ ಹೆದರ್ಕೊಳ್ಳಬೇಕಾಗಿಲ್ಲ. ಕೂಲಾಗಿ ಕಾಮಾಗಿ ಹೋಗಿ ನಿಮ್ಗೆ ಏನು ಗೊತ್ತಿತ್ತು ಅದನ್ನು ನಿಮಗೆ ಗೊತ್ತಿದ್ದಂತ ಹೇಳಿ, ಗೊತ್ತಿಲ್ಲದ್ರೆ ಗೊತ್ತಿಲ್ಲ ಅಂತ ಹೇಳಿ, ಅದನ್ನು ಸೌಮ್ಯವಾಗಿ ಹೇಳ್ಬೇಕು, ಗೊತ್ತಿಲ್ಲ ದಟ್ಟತನವಾಗಿ ಹೇಳ್ಬಾರ್ದು. ಕಾನ್ಫಿಡೆಂಟ್ ಆಗಿ ಅರಗಂಡಾಗಿ ಇದ್ದರೆ, ಅರಗಂಡು ನನಗೆ ಒಬ್ಬ ಮೇಲೆ ನಮಗೆ ಮಾರ್ಕ್ ಕೊಡುವವ್ರ ಹತ್ರ ನಾವು ಅರಗಂಡಾಗಿ ಮಾತಾಡಿದ್ರೆ ನಮ್ಮ ಕೆಳಗೆ ಬರುವಂಥ ಸಾರ್ವಜನಿಕರು ಹೆಂಗೆ ಮಾಡ್ತಾರೆ ಅಂತ ಕ್ವಶನ್ ಬರುತ್ತಲ್ವ. ಹಾಗಾಗಿ ಅದನ್ನೇ ನಿಮ್ಮ ಕ್ಯಾರೆಕ್ಟರ್ನೇ ಟೆಸ್ಟ್ ಮಾಡ್ತಾರೆ. ಎಮೋಷನಲ್ ಆಗ್ತಾ ಇದ್ದೀರಾ, ತುಂಬ ಅರಗಂಡಾಗಿ ಬಿಹೇವ್ ಮಾಡ್ತೀರಾ, ಪೊಲೈಟ್ ಆಗಿ ಇದ್ದೀರಾ, ಯಾವ ಥರ ಇದ್ದೀರಾ ಅಂತ ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ ಅಷ್ಟೇ. ಅದಕ್ಕೆ ಪ್ರಶ್ನೆ ಮಾಡ್ತಾರೆ. ನಿಮ್ಮ ನಾಲೆಜ್ ಎಲ್ಲ ಆಲ್ರೆಡಿ ಪೇಪರ್ಲಿ ಬರೆದಾಗಿದೆ, ನಾಲೆಜ್ ಬಗ್ಗೆ ಚಿಂತೆ ಇಲ್ಲ. ನಿಮ್ಮ ಆಟಿಟ್ಯೂಡ್ ಬಗ್ಗೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ, ನಿಮ್ಮ ಡೆಸಿಷನ್ ಮೇಕಿಂಗ್ ಸ್ಕಿಲ್ಸ್ ಬಗ್ಗೆ ಅಲ್ಲಿ ಟೆಸ್ಟಿಂಗ್ ಆಗುತ್ತೆ. ಓಕೆ. ಬಟ್ ನೀವು ಇಂಟರ್ವ್ಯೂಗೆ ಹೋದಾಗ ಹೆಂಗೆ ಪ್ರಿಪ್ರೇಷನ್ ಮಾಡಿದ್ರಿ ಸರ್? ನಾನು ಆಗಲೇ ಹೇಳಿದ ಪ್ರಕಾರ ನನಗೆ ಚಿಕ್ಕ ವಯಸ್ಸಿಂದ ಈ ಬುಕ್ಸ್ ಓದಿ ಅಭ್ಯಾಸ ಇತ್ತು. ಸೊ ಹಾಗಾಗಿ ನನಗೆ ಅದು ಒಂದು ಯಾವುದೇ ವಿಷಯ ಹೇಳಿದ್ರು ಕೂಡ ಅದ್ರ ಬಗ್ಗೆ ಮಾಹಿತಿ ಹೇಳೋದಕ್ಕೆ ಅವಕಾಶ ಇತ್ತು. ಜೊತೆಗೆ ನನಗೆ ಒಂದೊಂದು ನೇಚರ್ ಇತ್ತು. ನಾನು ನಮ್ಮ ತಂದೆ ಕೆಲಸಕ್ಕೆ ಹೋದಾಗ ಅವರು ಪೋಸ್ಟಲ್ಲಿ ಕೆಲಸ ಮಾಡಿದರು. ಸೊ ಅವ್ರು ಕೆಲಸಕ್ಕೆ ಹೋದಾಗ ಅವ್ರ ಜೊತೆಗೆ ನನಗೆ ಮನೇಲಿ ಇರೋಕ್ಕಾಗಿಲ್ಲ ಅಂತ ರಜೆ ಸಮಯದಲ್ಲಿ ಅವ್ರ ಜೊತೆಗೆ ಹೋಗ್ತಾ ಇದ್ದೆ. ಆ ಪೋಸ್ಟ್ ಆಫೀಸ್ಗೆ ಬರೋರ ಹತ್ರೆಲ್ಲ ಮಾತಾಡ್ತಾ ಇರ್ತೀನಿ. ಸೊ ಚಿಕ್ಕ ಮಗು ಇರ್ತಾ ಎಲ್ಲರ ಹತ್ರ ಮಾತಾಡ್ತಾ ಇರ್ತೀನಿ. ಸೊ ನನಗೆ ಆಟೋಮೆಟಿಕ್ಲಾಗಿ ಯಾರು ಸ್ಟ್ರೇಂಜ್ ವ್ಯಕ್ತಿ ಬಂದರೂ ಚೆನ್ನಾಗಿ ಮಾತಾಡೋ ಅಭ್ಯಾಸ ಆಗಿತ್ತು. ಆ ಥರ ಕಮ್ಯುನಿಕೇಷನ್ ಸ್ಕಿಲ್ ಬೆಳೀತಾ ಇತ್ತು. ಆ ಥರ ಎಲ್ಲ ಹಳೆಯ ಅನುಭವಗಳೆಲ್ಲ ನನಗೆ ಅನುಭವ ಆಗಿರೋದ್ರಿಂದ ವಿಶೇಷವಾಗಿ IAS ಅಂತ ನಾನು ಏನು ಸ್ಪೆಷಲಾಗಿ ಓದಿಲ್ಲ. ಆದರೆ ಯಾವುದು ನನ್ನ ಹಾಬಿ ಇದೆ, ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡು, ನನ್ನ ವರ್ಕಿಂಗ್ ಬ್ಯಾಕ್ಗ್ರೌಂಡು, ಇದರ ಮೇಲೆ ಏನೇನೆಲ್ಲ ಕ್ವಶನ್ಸ್ ಬರ್ಬೋದಂತ ಒಂದು ಬುಕ್ಕಲ್ಲಿ ಬರೆದು ಅದನ್ನು ಯಾವ ಥರ ನಾವು ಆನ್ಸರ್ ಕೊಡಬೇಕಾಗತ್ತೆ, ನಮ್ಮ ಆನ್ಸರ್ ಕರೆಕ್ಟಾಗಿದೆಯಾ, ಯಾವ ಥರ ಕೊಡಬೇಕಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಹಾಗಾಗಿ ನಮಗೆ ಇನ್ನೂ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಸೊ ಆ 30 to 40 ಮಿನಿಟ್ಸ್ ಇಂಟರ್ವ್ಯೂ ಸಮಯದಲ್ಲಿ ಅವ್ರು ಏನಾದರೂ ಕ್ವಶನ್ ಕೇಳಿದ್ರೆ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀರಾ, ಮೈಂಡಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀರಾ. ಸೊ ಈಸಿ ಆಗುತ್ತೆ. ಹೇಗೆ ಒಬ್ಬ ಹೈ ಜಂಪ್ ಅವನು ಪ್ರಾಕ್ಟೀಸ್ ಮಾಡ್ತಾನೆ ಡೈಲಿ, ಅದೇ ಥರ
ಇಂಟರ್ವ್ಯೂ ಕೂಡ ಅದೇ ಥರನೇ ಡೈಲಿ ನೀವು ರೊಟೀನಾಗಿ ಏನು ಹ್ಯಾಬಿಟ್ ಮಾಡ್ತೀರ ಅದ್ರ ಮೇಲೆ ಒಳ್ಳೆಯ ಪ್ರಾಕ್ಟೀಸ್ ಆಗುತ್ತೆ, ಅದ್ರ ಮೇಲೆ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗುತ್ತೆ. ಬಟ್ ಇನ್ನೊಂದು ಡೌಟ್ ಇದೆ ಸರ್, ಈಗ ಇಂಟರ್ವ್ಯೂ ಅಲ್ಲಿ ನಾನು ಫೇಲ್ ಆದೆ, ಸೊ ವಾಪಸ್ ನಾನು ಇಂಟರ್ವ್ಯೂ ಬರಿಬೋದಾ ಅಥವಾ ಫಸ್ಟು ಅಲ್ಲಿಂದಲೇ ಬರಬೇಕಾ, ಹೆಂಗೆ ಪ್ರಿಲಿಮ್ಸ್ ಹೇಳಿದ್ರಲ್ಲ ಇದು ಹಾವು ಏನಿ ಆಟ. ಒಂದ್ಸರಿ ಮೇಲೆ ಇಂಟರ್ವ್ಯೂ ಹಾವು ಕಚ್ಚಿದ್ರೆ ತಿರ್ಗಾ ಮೊದಲಿಂದ ಪ್ರಿಲಿಮ್ಸ್ ಶುರು ಮಾಡಬೇಕು. ಸೊ ಮತ್ತೆ ಹಳೆ ಮಾರ್ಕ್ಸ್ಗಳು ಯಾವುದು ಬರಲ್ಲ, ಹಳೆ ಅನುಭವ ಬರುತ್ತೆ. ಅನುಭವ ಬರ್ತದೆ, ಏನಕ್ಕೆ ಫೇಲ್ ಆಗಿದೆಯಾ, ಯಾವ ಥರ ಇಂಟರ್ವ್ಯೂನಲ್ಲಿ ಸರಿ ಮಾಡಿಲ್ಲ, ಅಥವಾ ಮೇನ್ಸಲ್ಲಿ ಯಾವ ಪೇಪರ್ ಸರಿಯಾಗಿ ಮಾಡಿಲ್ಲ, ಅಥವಾ ಟೈಮ್ ನೋಡ ಎಕ್ಸಾಮ್ ಬರೆಯೋಕ್ಕಾಗಿಲ್ವಾ, ಇಲ್ಲ ಕ್ವಶನ್ಸ್ ಬಿಟ್ಬಿಟ್ಟಿದ್ದೇವಾ, ಇಲ್ಲ ಯಾವುದೋ ಒಂದು ಪೋರ್ಷನ್ ಓದಿಲ್ವಾ, ಇದೆಲ್ಲ ಅನುಭವ ಆಗುತ್ತೆ. ಆ ಅನುಭವನೇ ನಮಗೆ ಸಂಪತ್ತು. ಅಟ್ ಇಂಟರ್ವ್ಯೂವರೆಗೆ ಹೋಗಿ ತಿರ್ಗಾ ಬಂದ್ರೆ ತಿರ್ಗಾ 0 ಇಂದ ಶುರು ಮಾಡಬೇಕು. ಬಟ್ ನಮ್ಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಏನೇನು ಬರುತ್ತೆ ಅನ್ನೋದು ಒಂದು ಸ್ವಲ್ಪ ನಾಲೆಜ್ ಇರುತ್ತೆ. ಒಂದೊಂದ್ಸರಿ ಹೋದಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಜೊತೆಗೆ ನಮ್ಮ ಜೊತೆಗೆ ಯಾರಾದರೂ ಆಲ್ರೆಡಿ ಕೆಲಸ ಇದು ಈ ಥರ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಮಾತಾಡಿಸ್ಬೇಕು. ಆಲ್ರೆಡಿ IAS ಆಗಿದ್ದವ್ರು ಗೊತ್ತಿದ್ರೆ ಅವ್ರ ಹತ್ರ ಮಾತಾಡಬೇಕು. ಇಲ್ಲ IAS ಆಫೀಸರ್ ಯಾರೋ ಬುಕ್ ಬರೆದಿದ್ರೆ ಯಾವ ಥರ ಬರೆದಿದ್ದಾರೆ, ಯಾವ ಥರ ಎಲ್ಲ ಅನುಭವ ಆಗಿದೆ ಅದನ್ನು ಓದಬೇಕು. ಈಗ ನಾನು ಕೂಡ ಬುಕ್ಸ್ ಬರಿತಾ ಇದ್ದೀನಿ. ಸೊ ನನ್ನ ಅನುಭವದಿಂದ ಕೆಲವರಿಗೆ ಲೆಸನ್ಸ್ ಸಿಗುತ್ತೆ, ಮೋಟಿವೇಟ್ ಆಗುತ್ತೆ. ಹೌದು, ಹಿಂಗೆ ತಪ್ಪು ಮಾಡಿ ನಾನು ಏನು ತಪ್ಪು ಮಾಡಿದ್ರೆ ಹೇಳಿದ್ದೀನಿ, ಒಳ್ಳೇದೇ ಮಾಡಿದ್ರೆ ಹೇಳಿಲ್ಲ. ನಾನು ಇಷ್ಟು ಸೋಲು ಅನುಭವಿಸ್ತಿದ್ರೆ, ಅವಮಾನ ಅನುಭವಿಸ್ತಿದ್ರೆ, ನಮ್ಮ ಕಡೆಯಿಂದ ಏನು ಮಿಸ್ಟೇಕ್ಸ್ ಆಯಿತು, ಇದನ್ನು ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ, ಓಪನ್ ಆಗಿ ಬರೆದಿದ್ದೀನಿ. ಸೊ ದಟ್ ಜನರಿಗೆ ಅದ್ರ ಬಗ್ಗೆ ಅರಿವಾಗಲಿ, ಅದರಿಂದ ನಾನು ಜನರಿಗೆ ಅನುಕೂಲ ಆಗಲಿ. ನಾನೊಬ್ಬ ಸೋತಿದ್ದೇನೆ ಅಂತ ಹೇಳಿ ಎಲ್ಲರೂ ಸೋಲ್ಬೇಕಂತಲ್ಲ, ಅವ್ರು ಗೆಲ್ಲುವುದಕ್ಕೆ ನನ್ನ ಅನುಭವ ಅವರಿಗೆ ಅವಕಾಶ ಕಲ್ಪಿಸ್ಕೊಳ್ಳಿ ಅಂತ ನಾನು ಬುಕ್ಸ್ ಬರಿತಾ ಇದ್ದೀನಿ. ಆ ಥರ ನೀವು ಬೇರೆಯವರಿಂದನೂ ಕಲಿಯಬೇಕಾಗುತ್ತೆ. ಬಟ್ ಈಗ ಹಿಂದೆ ಎಕ್ಸಾಮ್ಸ್, ಈಗ ನೀವು ಎಕ್ಸಾಮ್ಸ್ ಬರೆದ ಟೈಮಲ್ಲಿ ಆಗಿರ್ಬೋದು, ಈಗಾಗಿರ್ಬೋದು, ಏನೇನು ಚೇಂಜಸ್ ಆಗಿದೆ ಸರ್ ವೆನ್ ಇಟ್ ಕಮ್ಸ್ ಟು ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಮೆಥಡ್ ಆಗಿರ್ಬೋದು, ಏನೇನು ಚೇಂಜಸ್ ಆಗಿದೆ ಈಗಿನ ಜನರೇಷನ್? UPSC ಚೇಂಜಸ್ ಆಗಿದೆ. ನಾನು 2000 IAS ಎಕ್ಸಾಮ್ ಆದಾಗ 2009 ಎಕ್ಸಾಮ್ ಬರೆದು 2010 IAS ಆಗಿದೆ. ಈಗ ಅಲ್ಲಿಂದ 15 ವರ್ಷ ಆಗಿದೆ. 2014 ನಮ್ಮ ಮಿಸ್ಸಸ್ಸು ಮೇಡಮ್ ಎಕ್ಸಾಮ್ ಬರೆಯುವಾಗ ಟೋಟಲ್ ಪ್ಯಾಟರ್ನ್ ಚೇಂಜ್ ಆಗಿದೆ. 2014 ಇಲ್ಲಿವರೆಗೆ ಒಂದೇ ಪ್ಯಾಟರ್ನ್ ಇದೆ. ಆ ಪ್ಯಾಟರ್ನಲ್ಲಿ ಏನಪ್ಪ ಅಂದರೆ ಈಗ ಮೇನ್ ಆಗಿ ಮುಂಚೆ 2 ಆಪ್ಷನಲ್ ಸಬ್ಜೆಕ್ಟ್ ಇತ್ತು. ನಾನು ವೆಟನರಿ ಸೈನ್ಸು, ಝುವಾಲಜಿ ಅಂತ 2 ಸಬ್ಜೆಕ್ಟ್ ತೊಗೊಂಡಿದ್ದೆ. ಇವಾಗ 2 ಆಪ್ಷನ್ಸ್ ಕಡಿಮೆ ಆಗಿ ಕೇವಲ ಒಂದೇ ಆಪ್ಷನ್. ನೀವೇನು ಡಿಗ್ರಿನಲ್ಲಿ ಓದ್ತೀರಾ ಅದನ್ನೇ ಚೆನ್ನಾಗಿ ಓದಿದ್ರೆ ಅದೇ ಒಂದು ಆಪ್ಷನ್ ಆಗ್ಬಿಡುತ್ತೆ. ಇದು ಸ್ವಲ್ಪ ಪಾಸಿಟಿವ್ ಸಸ್ಪೆಕ್ಟ್ ಇದೆ. ಇನ್ನೊಂದು ಏನಪ್ಪ ಚೇಂಜಸ್ ಅಪ್ಪ ಅಂದರೆ ಮುಂಚೆ CSAT ಅಂತ ಇರಲಿಲ್ಲ, ಇವಾಗ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಬರೀತಾರೆ. ಅದಕ್ಕೆ ಸ್ವಲ್ಪ ಲಾಜಿಕಲ್ ರೀಸನಿಂಗು ಇದೆಲ್ಲ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಬರೀಬೇಕು. ಈಗ ಅದಕ್ಕೆ ಸಪ್ರೇಟಾಗಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಬೆಳೆದಿದೆ ಈಗ CSAT ಬರೀಲಿಕ್ಕೆ. ಮುಂಚೆ ನಮ್ಮ ಕಾಲದಲ್ಲಿ CSAT ಇರಲಿಲ್ಲ. ಈಗ CSAT ಅಂದರೆ ಆಪ್ಟಿಟ್ಯೂಡ್ ಟೆಸ್ಟು, ಈಗ ಬ್ಯಾಂಕ್ ಎಕ್ಸಾಮ್ ತಯಾರಿ ಮಾಡ್ತಾರಲ್ಲ ಆ ಥರ ಲಾಜಿಕಲ್ ರೀಸನಿಂಗು ಸ್ವಲ್ಪ ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಗಬೇಕು. ಸೊ ಅದಕ್ಕೂ ಕೂಡ ಸಪ್ರೇಟಾಗಿ ಇವಾಗ ಅದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮತ್ತು ಈಗ ಎಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಒಂದು ಪೇಪರ್ ಇದೆ, ಎಥಿಕ್ಸ್ ಅಂತ ಒಂದು ಹೊಸ ಪೇಪರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದು ಒಂದು ಹೊಸ ವಿಷಯ ಆಗಿದೆ. ಮತ್ತು ನಾವು ಬರೆಯುವಾಗ ಆಪ್ಷನಲ್ ಸಬ್ಜೆಕ್ಟ್ಸ್ ಎಲ್ಲ ದೊಡ್ಡ ದೊಡ್ಡ ಕ್ವಶನ್ಸ್ ಇತ್ತು. ಇವಾಗ ಏನಾಗಿದೆಪ್ಪ ಅಂದರೆ ಎಲ್ಲ ಸಣ್ಣ ಸಣ್ಣ ಕ್ವಶನ್ಸ್ಗಳಾಗಿದೆ. ಸೊ ಇವಾಗ ಶಾರ್ಪ್ ಆಗಿ ಬರೀಬೇಕು. ಮುಂಚೆ ದೊಡ್ಡ ಕತೆ ತರ ಬರೀತಾ ಇದ್ವಿ, ಇವಾಗ ಒನ್ ವರ್ಡ್ ಆನ್ಸರ್ ಅಲ್ಲ. ಒನ್ ವರ್ಡ್ ಅಂದ್ರೆ ಪ್ರಿಲಿಮ್ಸ್ಗೆ ಹೋಗುತ್ತೆ. ಈವನ್ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ 5 ಮಾರ್ಕ್ಗೆ 10 ಮಾರ್ಕ್ಗೆ ಎಲ್ಲ ಕ್ವಶನ್ಸ್ ಬರ್ತದೆ. ಮತ್ತೆ ಸ್ಪೇಸ್ ಕೊಟ್ಟಿರ್ತಾರೆ, ಆ ಸ್ಪೇಸ್ ಓಡ ಬರೀಬೇಕು. ಮುಂಚೆ ನೀವು ಎಷ್ಟು ಪೇಜಸ್ ಬೇಕಾದ್ರೆ ಬರಿತಾ ಇರ್ಬೋದು, ಇವಾಗ ಆ ಥರ ಇಲ್ಲ. ಸೊ ಆ ಥರ ಸಿಚುವೇಶನ್ ಚೇಂಜ್ ಆಗಿದೆ. ಬಟ್ ಯಾವುದೇ ಪ್ಯಾಟರ್ನ್ ಚೇಂಜ್ ಆದರೂ ಕೂಡ ನಿಮ್ಮ ಆ್ಯಟಿಟ್ಯೂಡ್ ಕರೆಕ್ಟ್ ಆಗಿದ್ದರೆ ನೀವು ಗೆಲ್ಬೋದಾಗಿದೆ. ಈಗ ನಾನು ಹಳೆ ಪ್ಯಾಟರ್ನಲ್ಲೇ ಟ್ರೈನ್ ಆಗಿದ್ದವನು, ಮಿಸ್ಸಸ್ಗೆ ನಾನು ಸ್ವಲ್ಪ ಗೈಡೆನ್ಸ್ ಕೊಟ್ಟೆ. ಅದೇ ಪ್ಯಾಟರ್ನ್ ಇದ್ದರೂ ಕೂಡ ಚೇಂಜ್ ಆಗಿ ಹೊಸ ಪ್ಯಾಟರ್ನ್ ಆದರೂ ಕೂಡ ಇದು ಅದು ಹಂಗೆ ಅಪ್ಲೈ ಆಗುತ್ತೆ. ಈಗ ಅಡುಗೆ ಮಾಡೋಕ್ಕೆ ಗೊತ್ತಿರೋರಿಗೆ ಏನು ಬಿರಿಯಾನಿ, ವೆಜ್ ಬಿರಿಯಾನಿ ಮಾಡೋಕ್ಕೆ ಬರೋರಿಗೆ ಚಿಕನ್ ಬಿರಿಯಾನಿ ಕೂಡ ಮಾಡ್ಬೋದಾಗಿದೆ. ಸೇಮ್ ಪ್ರಾಸೆಸ್ ಒಂದೇ ಇರ್ತದೆ, ಸ್ವಲ್ಪ ಆ ಚೇಂಜಸ್ ಮಾಡಿಕೊಂಡ್ರೆ ಯಾವುದೇ ಆದರೂ ಕೂಡ ಗೆಲ್ಬೋದಾಗಿದೆ. ಸೊ IAS ಎಷ್ಟನೇ ರ್ಯಾಂಕ್ ಬಂದಿತ್ತು ಸರ್ ನಿಮಗೆ? ನಂದು 98 ರ್ಯಾಂಕ್ ಬಂತು. ಓಕೆ, ಸೂಪರ್ ಸರ್. ಈಗ ನನಗೆ ಡೌಟ್ ಇರೋದು IRS ಆಗಿರ್ಬೋದು, IPS ಆಗಿರ್ಬೋದು, IAS ಏನು ಡಿಫ್ರೆನ್ಸ್ ಅಂತ ಹೇಳ್ಬೋದಾ ಸರ್? ಈಗ ನಾನು ಹೇಳಿದ ಪ್ರಕಾರ ಈ IAS ಎಕ್ಸಾಮ್ ಬರೀತಿರಲ್ಲ, ಅದಕ್ಕೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ಕರೀತಾರೆ. ಓಕೆ, ಆ ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ ಟೋಟಲ್ 21 ಸರ್ವಿಸಸ್ಗೆ ಒಂದೇ ಎಕ್ಸಾಮ್ ಬರೀತಾ ಇರೋದು. ಸೊ IAS, IPS, IRS, IFS, IRTS ಈ ಥರ ತುಂಬ ಸರ್ವಿಸಸ್ ಇದೆ. ಎಲ್ಲರಿಗೂ ಕಣ್ಣಿಗೆ ಕಾಣುವಂಥದ್ದು IAS ಆಫೀಸ್. ಹೌದು. ಬಟ್ ಅದು ಬಿಟ್ಟು IPS ಆಗ್ಬೋದು, ಇಂಡಿಯನ್ ಫಾರಿನ್ ಸರ್ವಿಸ್ ಆಗ್ಬೋದು, IRS ಆಗ್ಬೋದು, ಎಲ್ಲದಕ್ಕೂ ಒಂದೇ ಎಕ್ಸಾಮೇ. ಬಟ್ ಇದರಲ್ಲಿ ಏನಪ್ಪ ಅಂದ್ರೆ ಈಗ ಮೇನ್ಸ್ ಎಕ್ಸಾಮಿನೇಷನ್ ಮಾರ್ಕು ಪ್ಲಸ್ ಇಂಟರ್ವ್ಯೂ ಮಾರ್ಕು ಸೇರಿಸಿ ಟೋಟಲ್ ಎಷ್ಟು ಮಾರ್ಕ್ ಬರುತ್ತೆ ಅಂತ ನಿಮಗೆ ರ್ಯಾಂಕ್ ಮಾಡ್ತಾರೆ. ಟೋಟಲ್ ಪ್ರತಿ ವರ್ಷಕ್ಕೆ 1000 ಪೋಸ್ಟ್ಗಳು ನಮಗೆ ವೇಕೆನ್ಸಿ ಬರ್ತದೆ. ಅದರಲ್ಲಿ IAS ಆಫೀಸರ್ಸ್ಗಳು ಕೇವಲ 120-130 ಪೋಸ್ಟ್ಗಳು ಖಾಲಿ ಇರ್ತದೆ. ಉಳಿದದೆಲ್ಲ IPS 100-120 ಇರ್ತದೆ. ಉಳಿದ IRS ಆಫೀಸರ್ಸ್ ಇರ್ತಾರೆ, IFS ಆಫೀಸರ್ಸ್ ಇರ್ತಾರೆ. ಆ ಥರ ಬೇರೆ ಬೇರೆ ಹುದ್ದೆಗಳಿಗೆ
ಬೇರೆ ಬೇರೆ ನಂಬರ್ ಆಫ್ ವೇಕೆನ್ಸೀಸ್ ಇರ್ತದೆ. ಸೊ ನೀವು ರ್ಯಾಂಕಿಂಗ್ ಪ್ರಕಾರ ನಿಮ್ಮ ಮಾರ್ಕ್ ಕೊಡಬೇಕಾಗುತ್ತೆ. ಸೀರಿಯಲ್ ನನಗೆ ಫಸ್ಟ್ ಚಾಯ್ಸು IAS, ಎರಡನೇ ಚಾಯ್ಸ್ IPS ಇದ್ರೆ ಕೊಡಬೇಕಾಗುತ್ತೆ. ನಾವೆಲ್ಲದಕ್ಕೂ ರ್ಯಾಂಕ್ ಕೊಡ್ತಾ ಹೋಗ್ತೀವಿ, ಪ್ರಿಫರೆನ್ಸ್ ಕೊಡ್ತಾ ಹೋಗ್ತೀವಿ. ಸೊ ನಮ್ಮ ಮಾರ್ಕಿಗೆ ತಕ್ಕಂತೆ ನಮಗೆ ಸಿಗುತ್ತದೆ. ನಾನು ಇದು ಒಂದು ಸರಿ 175 ರ್ಯಾಂಕ್ನೇ ತೊಗೊಂಡಿದ್ದೀನಿ, ಅವನಿಗೆ IPS ಸಿಕ್ಕಿತ್ತು. ಈ ರೀತಿ ನಿಮ್ಮ ರ್ಯಾಂಕಿಗೆ ತಕ್ಕಂತೆ ಸಿಗುತ್ತೆ. ಈಗ ಜನ CET ಬರೀತಾರಲ್ವಾ, ಫಸ್ಟು ಜಾಸ್ತಿ ಮಾರ್ಕ್ ತಗೊಂಡು ಮೆಡಿಸಿನ್ ಸಿಗುತ್ತದೆ, ಆಮೇಲೆ ಇಂಜಿನಿಯರಿಂಗ್ ಸಿಗುತ್ತೆ, ಆ ಥರ ಅಲ್ವಾ, ಅದೇ ಥರನೇ ಇದು ಕೂಡ ಹಂಗೆ ಇರೋದು. ಒಂದೇ ಎಕ್ಸಾಮ್. ಕೆರಿಯರ್ ಗ್ರೋತ್ ಅಂತ ಬಂದಾಗ ಯಾವ್ದು ಬೆಸ್ಟ್ ಸರ್ ನಮಗೆ? ನನ್ನ ಪ್ರಕಾರ ಕೆರಿಯರ್ ಗ್ರೋತ್ ಎಲ್ಲದರಲ್ಲೂ ಚೆನ್ನಾಗಿದೆ. ನಿಮ್ಗೆ ಏನಾಗಬೇಕಂತ ಹಠ ಇದ್ರೆ ಅದನ್ನ ಪ್ರಕಾರ ಆಗಬೇಕಾಗುತ್ತೆ. ಈಗ IPS ಆಫೀಸರ್ ಆಗಿದ್ದೆ, IPS ಆಫೀಸರ್ ಕೂಡ ನನಗೆ ಇಷ್ಟ ಆಯಿತು. ಬಟ್ ನನ್ನ ಕನಸು IAS ಆಗೋದಂತ ಇರೋದ್ರಿಂದ ನಾನು ತಿರ್ಗಾ ಎಕ್ಸಾಮ್ ಬರೆದಿದ್ದೀನಿ. ತುಂಬ ಜನ IPS ಮಾತ್ರ ಫಸ್ಟ್ ಚಾಯ್ಸ್ ಕೊಟ್ಟು IPS ಆಫೀಸರ್ ಆಗಿದ್ದಾರೆ. ಕೆಲವರು ಇಂಡಿಯನ್ ಫಾರಿನ್ ಸರ್ವಿಸ್ ಮಾತ್ರ ಫಸ್ಟ್ ಚಾಯ್ಸ್ ಕೊಟ್ಟು ಅಲ್ಲಿಗೆ ಇಂಡಿಯನ್ ಫಾರಿನ್ ಸರ್ವಿಸ್ ಆಗಿದ್ದಾರೆ. ಕೆಲವರು IRS ಆಫೀಸರ್ ಆಗಿ ಆಗಬೇಕಂತ ಇಲ್ಲಿ IRS ಆಗಿದ್ದಾರೆ. ಈಗ ಸಮಾಜದಲ್ಲಿ ಪ್ರತಿಯೊಬ್ಬರಿಗೆ ಒಂದೊಂದು ಥರ ದೃಷ್ಟಿಕೋನ ಇರ್ತದೆ, ಪ್ರತಿಯೊಬ್ಬರಿಗೆ ಒಂದೊಂದು ಕನಸು ಇರ್ತದೆ. ಆ ಕನಸಿನ ಪ್ರಕಾರ ಆಗಬೇಕು. ಹಾಗಾಗಿ ಈ ಸರ್ವಿಸ್ ದೊಡ್ಡದು, ಈ ಸಣ್ಣದಂತ ನಾವು ಹೇಳಂಗಿಲ್ಲ. ನಿಮಗೆ ನಿಮ್ಮ ಕನಸು ದೊಡ್ಡದು. ಬಟ್ ಸಮಾಜದಲ್ಲಿ ಎಲ್ಲ ಒಂದೇ. ನೀವು ಎಲ್ಲಾದರೂ ಇದರಲ್ಲಿ ಕೂಡ ಸಮಾಜಕ್ಕೆ ಸೇವೆ ಮಾಡ್ಬೋದು. ಪೊಲೀಸ್ ಅಧಿಕಾರಿ ಆಗಿದ್ದರೂ ಕೂಡ ಒಳ್ಳೆ ಸೇವೆ ಮಾಡ್ಬೋದಾಗಿದೆ. ಆದರೆ ನಮ್ಮ ಕನಸು ಏನಿದೆ ಅದನ್ನು ನಾವು ನೋಡಬೇಕು. ಯಾವುದು ಒಳ್ಳೇದಂತ ನೋಡೋದಕ್ಕಿಂತ ನಮಗೆ ಏನು ಪ್ಯಾಷನ್ ಇದೆ, ಕಮಿಟ್ಮೆಂಟ್ ಇದೆ, ಅದರ ಮೇಲೆ ಬರಬೇಕು. ಈಗ ನೀವು ಡಾಕ್ಟರ್ ಆಗಬೇಕಂತ ಅನ್ಸ್ಕೊಂಡ್ರೆ ನೀವು ಡಾಕ್ಟರ್ ಆಗಬೇಕು. ನನಗೆ ಆಗಕ್ಕಾಗಿಲ್ಲ, ಸೊ ನಾನು ಇದಕ್ಕೆ ಬಂದೆ. ಈಗ ನೀವು ಆಂಕರ್ ಆಗಬೇಕಂತ ಹೇಳಿದರೆ ನೀವು ಆಂಕರ್ಗೆ ಬಂದರೆ ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೀರಾ, ನಿಮ್ಮ ಪ್ಯಾಷನ್ ಪ್ರಕಾರ ಹೋಗ್ಬೇಕು. ಸೊ ಸರ್ವಿಸ್ ಎಲ್ಲ ಒಂದೇ. ಬಟ್ ಈಗ 2 years ಇಂದ BWSSB ಚೇರ್ಮನ್ ಆಗಿದ್ದೀರಾ, ಆ ಒಂದು ಹುದ್ದೆ ಹೆಂಗಿದೆ ಸರ್? ಈಗ ನಾನು ಪ್ರತಿಯೊಂದು ಹುದ್ದೆನಲ್ಲಿ ಕೂಡ ನನ್ನದೇ ಆದಂತಹ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ನಾನು ಪ್ರಾರಂಭ ಮಾಡುವಾಗ IAS ಅಲ್ಲಿ ಭಟ್ಕಳ ಉಪವಿಭಾಗಾಧಿಕಾರಿ AC ಆಗಿ ಕೆಲಸ ಮಾಡಿದೆ. ಭಟ್ಕಳ ಅಂತ ಗೋಮಕಲ್ಪೆ ಜಾಸ್ತಿ ಇದ್ದ ಒಂದು ಸಬ್ ಡಿವಿಷನ್, ಅಲ್ಲಿದ್ದಾಗ ತುಂಬ ಚಾಲೆಂಜಸ್ ಇತ್ತು. ಅದಾದಮೇಲೆ ನಾನು ಬೆಳ್ಳಾರಿ DC ಆಗಿ ಹೋಗಿದ್ದೆ. ಬೆಳ್ಳಾರಿ ಅಂದರೆ ತಮಗೆಲ್ಲ ಗೊತ್ತಿದೆ, ಎಲ್ಲ ಮೂವಿ ನೋಡಿದರೆ. ಆವಾಗ ಮೈನಿಂಗ್ ಹವಾನು ಇತ್ತು. ಆವಾಗ ನಾನು ಹೋಗಿ ಅಲ್ಲಿ ಚಾಲೆಂಜಿಂಗ್ ಸಿಚುವೇಶನಲ್ಲಿ 3 ವರ್ಷ ಜಿಲ್ಲಾಧಿಕಾರಿ ಕೆಲಸ ಮಾಡಿದೆ. ಸೊ ಈಗ ನಾನು ಬೆಂಗಳೂರಿಗೆ ಬಂದಾಗ, ಬೆಂಗಳೂರಲ್ಲಿ ವಾಟರ್ ಸಪ್ಲೈ ಬೋರ್ಡಲ್ಲಿ ಬೆಂಗಳೂರು ವಾಟರ್ ಕ್ರೈಸಿಸ್ ಆಯಿತು. ಆವಾಗ ನನಗೆ ಚೇರ್ಮನ್ ಅವಕಾಶ ಕೊಟ್ಟರು. ಸೊ ಚೇರ್ಮನ್ ಆಗಿದ್ದ ಮೇಲೆ ಬೆಂಗಳೂರು ವಾಟರ್ ಕೊಡೋದು ಅಷ್ಟು ಸುಲಭ ದಾರಿ ಇಲ್ಲ, ಕೆಲಸ ಇತ್ತು. ಆದರೂ ಕೂಡ ನನ್ನದೇ ಆದಂತಹ ಸೇವೆಯನ್ನು ನಮ್ಮ ಸರ್ಕಾರದ ಒಂದು ಮಾರ್ಗದರ್ಶನ ಮೇರೆಗೆ ನಾನು ಮಾಡಿದ್ದೀನಿ. ಸೊ ಈಗ ಬೆಂಗಳೂರು ಏನು 2024 ಸಮ್ಮರ್ ಕ್ರೈಸಿಸ್ ಆಯಿತು. ಈಗ 2025ನಲ್ಲಿ ಆ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಿ ಇವತ್ತು ವಾಟರ್ ಸರ್ಪ್ಲಸ್ ಮಾಡಿದ್ದೇವೆ. ಮತ್ತು ಕಾವೇರಿ ನೀರು 775 MLD ಹೆಚ್ಚುವರಿಯಾಗಿ ನೀರು ತಂದಿದ್ದೇವೆ. ಮತ್ತು ಅದಲ್ಲದೆ ಹಲವಾರು ತಾಂತ್ರಿಕರಣೆಯನ್ನು ತಂದಿದ್ದೇವೆ. ಗಿನ್ನಸ್ ರೆಕಾರ್ಡ್ ಮಾಡಿದ್ದೇವೆ. ಯುನೈಟೆಡ್ ನೇಷನ್ಸ್ ಅವಾರ್ಡ್ ತೊಗೊಂಡಿದ್ದೇವೆ. ಇದರಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ನಾವು ವಿಶೇಷ ಸಾಧನೆಯನ್ನು ಮಾಡಿದ್ದೇವೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಕೂಡ ಅವರ ನೇತೃತ್ವದಲ್ಲಿ ಹಲವಾರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇದು ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ಸವಾಲುಗಳನ್ನು ನೀವು ಸಾಧನೆಗಳಾಗಿ ಪರಿವರ್ತನೆ ಮಾಡಬಹುದು, ಮನಸ್ಸಿರಬೇಕು ಅಷ್ಟೇ. ಕರೆಕ್ಟ್. ಬಟ್ ಫ್ಯೂಚರ್ ಕನಸೇನು ಸರ್? ಏನಾದರೂ ಒಂದೀಗ ಸೋಷಿಯಲ್ ವರ್ಕ್ ಆಗಿರ್ಬೋದು ಅಥವಾ ನಿಮ್ಮ ಲೈಫ್ ಸ್ಟೈಲಲ್ಲಿ ಆಗಿರ್ಬೋದು, ಏನಲ್ಲಾದರೂ ಒಂದು ಕನಸು ಅಂತ ಇರುತ್ತಲ್ವ ಸರ್? ನನ್ನ ಕನಸು ಏನಪ್ಪ ಅಂದರೆ, ಈಗ ನಾನು ಸಮಾಜದಲ್ಲಿ ಒಂದು ಹಂತದಲ್ಲಿ ಸಣ್ಣ ಹುದ್ದೆಯಿಂದ ಶುರು ಮಾಡಿ, ಸಣ್ಣ ಲೆವೆಲಿಂದ ಶುರು ಮಾಡಿ ಒಂದು ಹಂತದಲ್ಲಿ ಯಶಸ್ವಿ ಆಗಿದ್ದೀನಿ. ಈಗ ನನಗೆ ವ್ಯಕ್ತಿಗತವಾಗಿ ಯಶಸ್ವಿ ಆಗಿದೆ. ಆದರೆ ನನ್ನ ವ್ಯಕ್ತಿಗೆ ಯಶಸ್ಸು ಸಮಾಜಕ್ಕೆ ಏನಾದರೂ ಆಗಬೇಕಾಗತ್ತೆ. ಸಮಾಜಕ್ಕೆ ನಾನು ಇನ್ನೂ ಕೊಡುಗೆ ಕೊಡಬೇಕಾಗುತ್ತೆ. ಸರ್ವಿಸ್ ಮುಖಾಂತರ ಕೊಡ್ತಾ ಇದ್ದೀನಿ. ಮುಂದೆ ನನ್ನ ಥರ ಯಾರು ಜನ ಇದ್ದಾರೆ, ಮಧ್ಯವರ್ಗದ ಜನ ಯಾರಿದ್ದಾರೆ, ಯಾರಿಗಾದ್ರು ಕನಸಿದೆ, ಅವ್ರಿಗೆ ನನಸು ಮಾಡೋದಕ್ಕೆ ನನ್ನದೇ ಆದಂತಹ ಮಾರ್ಗದರ್ಶನ ಕೊಟ್ಟು, ನನ್ನ ಥರ ಯಾರು ಜನ ಮೇಲೆ ಬರೋಕ್ಕೆ ಬಯಸ್ತಾರೆ ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ನನ್ನ ಕನಸಿದೆ. ನನ್ನ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ಸುದೃಢ ಆಗಿದ್ರೆ ದೇಶ ಸುದೃಢ ಆಗುತ್ತೆ. ಹಾಗಾಗಿ ನಮ್ಮ ದೇಶವನ್ನು ಸುದೃಢ ಮಾಡಬೇಕಾಗಿದ್ರೆ ಕೌಶಲ್ಯ ಇರುವಂತಹ ವ್ಯಕ್ತಿಗಳಿಗೆ ಗುರುತು ಮಾಡಿ ಅವರದೇ ಕ್ಷೇತ್ರಗಳಲ್ಲಿ ಅವರು ಸದೃಢ ಆಗಲಿಕ್ಕೆ ನನ್ನದೇ ಆದಂತಹ ಸಹಕಾರ ಮಾಡಿದರೆ ಈ ದೇಶ ಸದೃಢ ಮಾಡೋಂಥ ಕನಸಿದೆ ನನಗೆ. ಓಕೆ, ಸೂಪರ್ ಸರ್. ಸಿಕ್ಕಾಪಟ್ಟೆ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ. ಕೊನೆಯದಾಗಿ ಸರ್, ಈಗ UPSC ಎಕ್ಸಾಮ್ ಬರೆಯೋರಿಗೆ ಸೊ ಅವ್ರಿಗೊಂದು ಮೋಟಿವೇಟ್ ಮಾಡ್ತೀರಾ ಅಂತಂದರೆ, ಈಗ ಸಾಕಷ್ಟು ಜನರಿಗೆ ಇಲ್ಲಪ್ಪ ಎಷ್ಟು ಸರಿ ಬರೆದ್ರೂ ಆಗ್ತಿಲ್ಲ ಅನ್ನೋರಿಗೆ ಫೈನಲ್ ಆಗಿ ಏನು ಹೇಳ್ತೀರಾ ಸರ್? ನಿಮ್ಮ ಹೆಜ್ಜೆ ಸಣ್ಣದಾಗ್ಬೋದು, ಬಟ್ ನಿಮ್ಮ ಗೆಲುವು ದೊಡ್ಡದಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ನಿಮ್ಮ ಹೆಜ್ಜೆಯಿಂದ ಕೆಳಗೆ ಬಿದ್ದರೂ ಕೂಡ ಮತ್ತೆ ಎದ್ದು ನೀವು ಹೋರಾಟ ಮಾಡಿ, ಖಂಡಿತ ನಿಮ್ಮ ಹೋರಾಟಕ್ಕೆ ಬಲ ಸಿಗುತ್ತದೆ. ನಿಮ್ಮ ಪ್ರತಿಯೊಬ್ಬ ಹೆಜ್ಜೆ ಕೂಡ ದೊಡ್ಡ ಗೆಲುವಿಗೆ ಸಾಧನೆಯಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಿಕ್ಕಾಪಟ್ಟೆ ಖುಷಿ ಆಯಿತು ಇಷ್ಟು ಹೊತ್ತು ನಮಗೋಸ್ಕರ ಟೈಮ್ ಕೊಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಕನಸು ಏನಿದೆಯೋ ಅದೆಲ್ಲವೂ ಕೂಡ ಆದಷ್ಟು ಬೇಗ ನನಸಾಗಲಿ. ಸೋಷಿಯಲ್ ವರ್ಕ್ ಆಗಿರ್ಬೋದು, ನಿಮ್ಮ ಹುದ್ದೆಯಲ್ಲಾಗಿರ್ಬೋದು, ಎಲ್ಲವೂ ಕೂಡ ಇನ್ನಷ್ಟು ಉತ್ತುಂಗಕ್ಕೆ ನೀವು ಬೆಳೀಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಚೈತ್ರ ಅವರೇ, ತಮಗೂ ಧನ್ಯವಾದಗಳು. ಮತ್ತು ಈ ಒಂದು ವೀಕ್ಷಕರಿಗೆ ಕೂಡ ಈ ಒಂದು ಪಾಡ್ಕಾಸ್ಟ್ ಮುಖಾಂತರ ತಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ತಾವು ಕೂಡ ಜೀವನದಲ್ಲಿ ಒಳ್ಳೆಯ ಮಟ್ಟಕ್ಕೆ ಬೆಳೆಯಬೇಕಂತ ನಾನು ಶುಭಾಶಯಗಳು ತಿಳಿಸ್ಕೊಳ್ತೀನಿ. ಧನ್ಯವಾದಗಳು. Boss Wala. Be the boss.